ಆತ್ಮೀಯ ವಿದ್ಯಾರ್ಥಿಗಳೇ, ನಾಳೆ ಸಮಾಜ ವಿಜ್ಞಾನ ಪರೀಕ್ಷೆ. ನಿಮಗಾಗಿ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು, 3 LBA ಪ್ರಶ್ನೆ ಪತ್ರಿಕೆಗಳು, ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆ 3 ಇವುಗಳಲ್ಲಿ ಸಂಗ್ರಹಿಸಿಕೊಂಡು ನಿಮಗೆ ತಂದಿದ್ದೇನೆ. MCQ ಪ್ರಶ್ನೆ ಉತ್ತರಗಳು ಅರ್ಥಶಾಸ್ತ್ರ ವಿಭಾಗದಿಂದ 16 ಅಂಕ ನೀವು ಪಡ್ಕೊಂಡಿದ್ದೆ. ಆದರೆ ಮ್ಯಾಪಲ್ಲಿ ಒಂದು 5 ಅಂಕ, 21 ಅಂಕ ಆಯಿತು. ಇನ್ನು 2 ಮಾರ್ಕ್ಸ್ ಪ್ರಶ್ನೆ ಇದೆ. ಸರಳವಾಗಿ ನೀವು ಬರೆದ್ರೆ 3 ಮಾರ್ಕ್ಸ್ ಪ್ರಶ್ನೆ ಇದೆ. ಉತ್ತಮ ಅಂಕಗಳನ್ನು ಪಡ್ಕೊಳ್ತೀರಿ. ಗಡಿಬಿಡಿ ಮಾಡ್ಕೊಳ್ಬೇಡ್ರಿ, ಅವಸರ ಪಟ್ಕೊಳ್ಬೇಡ್ರಿ. ಅಯ್ಯೋ ಹೇಗಪ್ಪ ಬರೀಬೇಕು ಅಂಥೇಳಿ ವರ್ಷವಿಡೀ ಅಭ್ಯಾಸ ಮಾಡಿರ್ತಕ್ಕಂಥ ವಿಷಯ ವಸ್ತು ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ, ನಿಮ್ಮನ್ನು ಕರ್ಕೊಂಡು ಹೋಗ್ತದೆ. ಆ ಸರಸ್ವತಿ ನಿಮಗೆ ಆಶೀರ್ವಾದ ನೀಡಲಿ. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಮತ್ತು ನಗರಗಳ ಅಂತರ ಹೆಚ್ಚಾಗ್ತದೆ. ಯಾಕೆ? ಏಕೆಂದರೆ ಪ್ರಾಥಮಿಕ ವಲಯದ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇರೋದರಿಂದ. ಗ್ರಾಮೀಣ ಅಭಿವೃದ್ಧಿ ಎಂದರೆ ಗ್ರಾಮದಲ್ಲಿರುವ ಭೌತಿಕ ಮತ್ತು ಮಾನವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಗ್ರಾಮೀಣ ಜನರ ಜೀವನವನ್ನು ಉತ್ತಮಪಡಿಸುವುದಾಗಿದೆ. ಅಧಿಕಾರ ವಿಕೇಂದ್ರೀಕರಣ ಎಂದರೆ ಹಳ್ಳಿಯ ಅಥವಾ ಗ್ರಾಮದ ಅಧಿಕಾರ ಮತ್ತು ಆಡಳಿತವನ್ನು ಗ್ರಾಮದ ಜನರಿಗೆ ವಹಿಸಿಕೊಡುವುದು. 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂದ ವರ್ಷ 1993. ಭಾರತ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ನೀಡಿದವರು ಮಹಾತ್ಮ ಗಾಂಧೀಜಿ. ಗ್ರಾಮ ಸ್ವರಾಜ್ಯ ಎಂದರೆ ವಿಕೇಂದ್ರೀಕರಣದಿಂದ ಸ್ವಾವಲಂಬಿ, ಸ್ವಯಂ ಪರಿಪೂರ್ಣ ಹಾಗೂ ಸಮೃದ್ಧ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ಗ್ರಾಮ ಸ್ವರಾಜ್ಯ ಎನ್ನುವರು. ಸಂವಿಧಾನದ 70ನೇ ತಿದ್ದುಪಡಿಯ ಮೂಲಕ ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಇದು 73 ತಿದ್ದುಪಡಿ. ನಮ್ಮ ಸಂವಿಧಾನದ 73 ತಿದ್ದುಪಡಿಯ ಮೂಲಕ ಸ್ಥಳೀಯ ಸರ್ಕಾರ ಪದ್ಧತಿಯಲ್ಲಿ ಜಾರಿಗೆ ತರಲಾದ ಪಂಚಾಯತ್ ರಾಜ್ ವ್ಯವಸ್ಥೆ ಹೊಂದಿರುವುದು 3 ಹಂತಗಳು. ಮಹಿಳಾ ಸ್ವಸಹಾಯ ಸಮೂಹಗಳನ್ನು ಏಕೆ ಸ್ಥಾಪಿಸಲಾಗಿದೆ? ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸಲು ಮತ್ತು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು. ಪಂಚಾಯತ್ ರಾಜ್ ಸಂಸ್ಥೆಗಳು ಯಾವ ತತ್ವದ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತದೆ? ಪ್ರಜಾಪ್ರಭುತ್ವ ತತ್ವಗಳ ಅಡಿಯಲ್ಲಿ. ಯಾವುದಾದ್ರೂ 2 ವಸತಿ ಯೋಜನೆಗಳು: ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ, ಇಂದಿರಾ ಆವಾಸ್ ಯೋಜನೆ, ಆಶ್ರಯ ಯೋಜನೆ, ಬಸವ ಯೋಜನೆ. ಗ್ರಾಮೀಣ ಬಡ ಮಹಿಳೆಯರು ಸಂಘಟಿಸಿ ಅವರನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡಲು ಅಸ್ತಿತ್ವಕ್ಕೆ ತಂದಿರುವುದು ಮಹಿಳಾ ಸ್ವಸಹಾಯ ಸಂಘಗಳು, ಸ್ತ್ರೀ ಶಕ್ತಿ ಸಂಘಗಳು. ಗ್ರಾಮಗಳ ಮೂಲತಃ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹಕಾರಿಯಾಗಿರುವ ಯೋಜನೆ ಸುವರ್ಣ ಗ್ರಾಮೋದಯ ಯೋಜನೆ. ಭಾರತ ಸರ್ಕಾರ ಕೈಗೊಂಡಿರುವ ಉದ್ಯೋಗ ನಿರ್ಮಾಣ ಯೋಜನೆಗಳು ಸ್ವರ್ಣ ಜಯಂತಿ ಗ್ರಾಮ ಸ್ವ ಉದ್ಯೋಗ ಯೋಜನೆ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ. ಗ್ರಾಮೀಣ ಪ್ರದೇಶದ ಬಡತನವನ್ನು ನಿರ್ಮೂಲನೆ ಮಾಡಲು ಕೈಗೊಂಡಿರುವ ಕಾರ್ಯಕ್ರಮಗಳು ನರೇಗಾ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ. ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ. ಕೇಂದ್ರ ಸರ್ಕಾರದಲ್ಲಿ ಆಯವ್ಯಯ ಲೋಕಸಭೆಯನ್ನು ಮಂಡಿಸುವರು ಯಾರು? ಕೇಂದ್ರ ಹಣಕಾಸು ಮಂತ್ರಿಗಳು. ಆಯವ್ಯಯ ಮುಂಗಡ ಪತ್ರ ಎಂದರೆ ಸರ್ಕಾರದ ಒಂದು ವರ್ಷದ ವರಮಾನ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸಿದ ಅಂದಾಜು ಪಟ್ಟಿ. ಉಳಿತಾಯ ಆಯವ್ಯಯ ಎಂದರೆ ಸರ್ಕಾರದ ಆದಾಯದ ಸರ್ಕಾರದ ವೆಚ್ಚಕ್ಕಿಂತ ಹೆಚ್ಚಾಗಿದ್ದದನ್ನು ಉಳಿತಾಯ ಆಯವ್ಯಯ ಎನ್ನುವರು. ಭಾರತದಲ್ಲಿ ಹಣಕಾಸು ವರ್ಷ ಪ್ರಾರಂಭವಾಗುವುದು ಏಪ್ರಿಲ್ 1ರಿಂದ. ಭಾರತದಲ್ಲಿ ಹಣಕಾಸು ವರ್ಷವು ಮುಕ್ತಾಯವಾಗುವುದು ಮಾರ್ಚ್ 31ಕ್ಕೆ. ಕೋಶೀಯ ನೀತಿ ಅಥವಾ ವಿತ್ತೀಯ ನೀತಿ ಎಂದರೆ ಸರ್ಕಾರವು ಕಾಲಕಾಲಕ್ಕೆ ಸಾರ್ವಜನಿಕ ಸಾಲ, ವೆಚ್ಚ ಮತ್ತು ಆದಾಯಕ್ಕೆ ಸಂಬಂಧಿಸಿದಂತೆ ಅನುಸರಿಸುವ ನೀತಿಯಾಗಿದೆ. ತೆರಿಗೆ ಎಂದರೆ ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯ ವಂತಿಕೆ. ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ದೇಶಗಳು ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಮಂಡಿಸುವ ಆಯವ್ಯಯ ಯಾವುದು? ಕೊರತೆಯ ಆಯವ್ಯಯ. ಪ್ರಗತಿಪರ ತೆರಿಗೆ ಎಂದರೆ ಕಡಿಮೆ ಆದಾಯ ಹೊಂದಿರುವ ಮೇಲೆ ಕಡಿಮೆ ತೆರಿಗೆ, ಹೆಚ್ಚು ಆದಾಯವನ್ನು ಹೊಂದಿರುವುದರ ಮೇಲೆ ಹೆಚ್ಚು ತೆರಿಗೆ ವಿಧಿಸುವುದು. ಪ್ರತ್ಯಕ್ಷ ತೆರಿಗೆ ಎಂದರೆ ಸರ್ಕಾರವು ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಆದರೆ ಆ ಹೊರೆಯನ್ನು ಹೊರುವಂತಿದ್ದರೆ ಅದನ್ನು
ಪ್ರತ್ಯಕ್ಷ ತೆರಿಗೆ ಎನ್ನುವರು. ಪರೋಕ್ಷ ತೆರಿಗೆ ಎಂದರೆ ಸರ್ಕಾರವು ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರು ಮತ್ತೊಬ್ಬರಿಗೆ ವರ್ಗಾಯಿಸುವುದಂತಿದ್ದರೆ ಅದನ್ನು ಪರೋಕ್ಷ ತೆರಿಗೆ ಎನ್ನುವರು. ಪ್ರತ್ಯಕ್ಷ ತೆರಿಗೆ ಉದಾಹರಣೆ ಆದಾಯ ತೆರಿಗೆ, ಸಂಪತ್ತಿನ ತೆರಿಗೆ, ಕಂಪನಿ ತೆರಿಗೆ. ಪರೋಕ್ಷ ತೆರಿಗೆ ಉದಾಹರಣೆ ಸರಕು ಮತ್ತು ಸೇವಾ ತೆರಿಗೆ, GST, ಮನೋರಂಜನಾ ತೆರಿಗೆ. ವಿತ್ತೀಯ ಕೊರತೆಯನ್ನು ಸೂತ್ರದ ರೂಪದಲ್ಲಿ ಬರೆಯಿರಿ. ಆವರಣ ಚಿಹ್ನೆಯಲ್ಲಿ ಬರೀಬೇಕು. ಇದನ್ನ ಕಂದಾಯ ಆದಾಯ ಪ್ಲಸ್ ಸಾಲೇತರ ಬಂಡವಾಳ ಆದಾಯ, ಆವರಣ ಚಿಹ್ನೆ ಕ್ಲೋಸ್ ಮಾಡಿ, ಮೈನಸ್ ಒಟ್ಟು ವೆಚ್ಚ. ಸಾರ್ವಜನಿಕ ಹಣಕಾಸನ್ನು ಯಾವುದರ ಮೂಲಕ ನಿರ್ವಹಿಸಲಾಗುತ್ತದೆ? ಕೋಶೀಯ ನೀತಿ. ವೈಯಕ್ತಿಕ ಹಣಕಾಸು ಎಂದರೆ ವ್ಯಕ್ತಿ ಅಥವಾ ಕುಟುಂಬದ ಆದಾಯ, ವೆಚ್ಚ ಮತ್ತು ಸಾಲದ ನಿರ್ವಹಣೆಯನ್ನು ವೈಯಕ್ತಿಕ ಹಣಕಾಸು ಎನ್ನುವರು. ಸಾರ್ವಜನಿಕ ಹಣಕಾಸು ಎಂದರೆ ಸರ್ಕಾರದ ಆದಾಯಕ್ಕಿಂತ ವೆಚ್ಚ ಹೆಚ್ಚಾಗಿದ್ದರೆ ಅದನ್ನು ಕೊರತೆಯ ಆಯವ್ಯಯ ಅಥವಾ ಹಣಕಾಸು ಎನ್ನುವರು. ಭಾರತದಂತಹ ಅಭಿವೃದ್ಧಿ ಹೊಂದಿರುವ ದೇಶಗಳು ಕೊರತೆಯ ಆಯವ್ಯಯ ಏಕೆ ಮಂಡಿಸುತ್ತವೆ? ವೆಚ್ಚವನ್ನು ಕಡಿಮೆ ಮಾಡಿ ಹೆಚ್ಚು ಅಭಿವೃದ್ಧಿಯನ್ನು ಸಾಧಿಸಲು. ಯೋಜನೆಯೇತರ ವೆಚ್ಚಕ್ಕೆ ಉದಾಹರಣೆ ಕೊಡಿ. ಶಿಕ್ಷಣ ಸೇವೆ, ಆರೋಗ್ಯ ಸೇವೆ. ಸಾಮಾಜಿಕ ಸೇವೆ ಉದಾಹರಣೆ ಕೊಡಿ. ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಕುಟುಂಬ ಕಲ್ಯಾಣ, ಕುಡಿಯುವ ನೀರು. ಯೋಜನಾ ವೆಚ್ಚ ಎಂದರೆ ರಕ್ಷಣಾ ವೆಚ್ಚ. ಆಂತರಿಕ ಸಾಲ ಎಂದರೆ ದೇಶದಲ್ಲಿರುವ ಪ್ರಜೆಗಳು, ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳು, ಉದ್ಯಮ ಸಂಸ್ಥೆಗಳು ಮುಂತಾದವುಗಳಿಂದ ಸಂಗ್ರಹಿಸುವ ಸಾಲವನ್ನು ಆಂತರಿಕ ಸಾಲ ಎನ್ನುವರು. ಕೊರತೆ ಹಣಕಾಸು ಎಂದರೆ ಸರ್ಕಾರವು ತನ್ನ ಆದಾಯಕ್ಕಿಂತ ಹೆಚ್ಚು ವೆಚ್ಚ ಮಾಡುವುದು. ವ್ಯವಹಾರ ಅಧ್ಯಯನ ಪಾಠದಲ್ಲಿ ಒಂದಿಷ್ಟು ಪ್ರಶ್ನೆಗಳು. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಮತ್ತು ಹಿರಿಯ ನಾಗರಿಕರು ಮತ್ತು ಪಿಂಚಣಿದಾರರು ತೆರೆಯುವ ಖಾತೆ ಉಳಿತಾಯ ಖಾತೆ. ಬ್ಯಾಂಕ್ ಪದದ ಉತ್ಪತ್ತಿ ಇಟಾಲಿಯನ್ ಭಾಷೆಯ ಬ್ಯಾಂಕೋ, ಫ್ರೆಂಚ್ ಭಾಷೆಯ ಬ್ಯಾಂಕ್. ಜನರು ತಮ್ಮ ಒಡವೆ ಬೆಲೆ ಬಾಳುವ ವಸ್ತುಗಳನ್ನು ಸಂರಕ್ಷಿಸಲು ಬ್ಯಾಂಕುಗಳಿಂದ ಪಡೆಯುವ ಸೇವೆ ಭದ್ರತಾ ಕಪಾಟ ಸೇವೆ. ನಾನು ಭವಿಷ್ಯದಲ್ಲಿ ಮನೆ ಕಟ್ಟಬೇಕಿದೆ, ಇದಕ್ಕಾಗಿ ಈಗಿನಿಂದಲೇ ಉಳಿತಾಯ ಮಾಡಬೇಕು. ಆಗ ನಾನು ತೆರೆಯಬೇಕಾದ ಖಾತೆ ಯಾವುದು ಅಂದರೆ ಆವರ್ತ ಠೇವಣಿ ಖಾತೆ. ದಿನವೊಂದಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ, ವ್ಯಾಪಾರಸ್ಥರಿಗೆ ಸೂಕ್ತವಾದ ಖಾತೆ. ಈ ಬ್ಯಾಂಕ್ ಖಾತೆ ತೆರೆಯುವ ಠೇವಣಿಗಳಿಗೆ ಬಡ್ಡಿಯನ್ನು ನೀಡಲು ತಮ್ಮ ಸೇವೆಗೆ ಸೇವಾ ಶುಲ್ಕ ವಸೂಲಿ ಮಾಡಲಾಗುವ ಖಾತೆ ಚಾಲ್ತಿ ಖಾತೆ. ರಾಷ್ಟ್ರೀಯ ಉಳಿತಾಯ ಪತ್ರ ಅಥವಾ ಕಿಸಾನ್ ವಿಕಾಸ್ ಪತ್ರ ನೀಡುವ ಇಲಾಖೆ ಅಂಚೆ ಇಲಾಖೆ. ಬ್ಯಾಂಕುಗಳ ಉದ್ಯಮದಲ್ಲಿನ ಇತ್ತೀಚಿನ ಬೆಳವಣಿಗೆ ಅಂಚೆ ಕಚೇರಿಗಳು. ಬ್ಯಾಂಕುಗಳು ಹೇಗೆ ಠೇವಣಿದಾರರು ಮತ್ತು ಸಾಲಗಾರರ ನಡುವಿನ ಸಂಪರ್ಕ ಕೊಂಡಿಯಾಗಿದೆ ಎಂದರೆ ಬ್ಯಾಂಕುಗಳು ಗ್ರಾಹಕರ ಉಳಿತಾಯ ಹಣವನ್ನು ಠೇವಣಿಗಳ ಮೂಲಕ ಸಂಗ್ರಹಿಸಿ ಇದನ್ನು ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಸಾಲ ರೂಪದಲ್ಲಿ ಕೊಡುತ್ತದೆ. ಕೇಂದ್ರ ಬ್ಯಾಂಕು ಅಥವಾ ಬ್ಯಾಂಕುಗಳ ಬ್ಯಾಂಕ್ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕು ಅಥವಾ ಬ್ಯಾಂಕುಗಳ ತಾಯಿ ಎಂದು ಕರೆಯಲು ಕಾರಣ ಅದು ದೇಶದ ಎಲ್ಲ ಬ್ಯಾಂಕುಗಳ ತನ್ನ ಚಟುವಟಿಕೆಗಳಲ್ಲಿ ನಿಯಂತ್ರಣ ಮಾಡುತ್ತಾ ಇರುವುದರಿಂದ. ರಾಮನ್ ತನ್ನ ಮಗನ ಮದುವೆಗಾಗಿ ಬೆಲೆಬಾಳುವ ವಸ್ತುಗಳನ್ನು ಖರೀದಿಗಾಗಿ ಭೂಮಿ ಮತ್ತು ಕಾರನ್ನು ಕೊಳ್ಳಲು ಹಣವನ್ನು ನಿಯಮಿತವಾಗಿ ಉಳಿಸುತ್ತಾನೆ. ಅದು ಯಾವ ವಿಧ ಖಾತೆ? ಆವರ್ತ ಠೇವಣಿ ಖಾತೆ. ATMನ ವಿಸ್ತರಣಾ ರೂಪ ಆಟೋಮೇಟೆಡ್ ಟೆಲ್ಲರ್ ಮಷಿನ್. ಗ್ರಾಹಕರಿಂದ ಅಥವಾ ಠೇವಣಿದಾರರಿಂದ ಸೇವಾ ಶುಲ್ಕವನ್ನು ವಸೂಲಿ ಮಾಡುವ ಖಾತೆ ಚಾಲ್ತಿ ಖಾತೆ. ಉದ್ಯಮಶೀಲತೆ. ಉದ್ಯಮಿ ಎಂದರೆ ಒಂದು ಚಟುವಟಿಕೆಯನ್ನು ಕೈಗೆತ್ತಿಕೊಳ್ಳುವವ. ಉದ್ಯಮಶೀಲತೆ ಎಂದರೆ ಒಬ್ಬ ಉದ್ಯಮಿಯನ್ನು ಸ್ಥಾಪಿಸಲು ಕೈಗೊಳ್ಳುವ ಪ್ರಕ್ರಿಯೆ. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಸ್ಥಾಪನೆ ವರ್ಷ 1978. ಉದ್ದಿಮೆದಾರರು ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸಲು ಸಹಾಯ ಮಾಡುತ್ತಿದ್ದಾರೆ ಹೇಗೆ? ಗ್ರಾಮಾಂತರ ಪ್ರದೇಶದಲ್ಲಿ ಕೈಗಾರಿಕೀಕರಣ ಸ್ಥಾಪಿಸಲು ಹಾಗೂ ಆಡಳಿತ ಮತ್ತು ಸಮಗ್ರತೆ ಕೇಂದ್ರೀಕರಿಸಲು. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ ಉದ್ದೇಶ ಗ್ರಾಮಾಂತರ ಪ್ರದೇಶದಲ್ಲಿ ಕೈಗಾರಿಕೀಕರಣ ಸ್ಥಾಪಿಸಲು ಹಾಗೂ ಆಡಳಿತ ಮತ್ತು ಸಮಗ್ರತೆ ಕೇಂದ್ರೀಕರಿಸಲು. ಉದ್ಯಮಿ ಪದವಾದ ಎಂಟರ್ಪ್ರೆನ್ಯೂರ್ ಬಂದಿರೋದು ಫ್ರೆಂಚ್ ಭಾಷೆಯಿಂದ. ಉದ್ಯಮಶೀಲತೆ ಒಂದು ಸಾಹಸ ಕಾರ್ಯ. ಹೇಗೆ? ಕಷ್ಟ ಸಾಧ್ಯವಾದುದನ್ನು ಸುಲಭವಾಗಿ ಮಾಡುವುದು. ಮಾನವ ಹಕ್ಕುಗಳ ದಿನ ಡಿಸೆಂಬರ್ 10, 1948. ಗ್ರಾಹಕರ ಹಕ್ಕುಗಳ ದಿನ ಮಾರ್ಚ್ 15, 1962. ಮಕ್ಕಳ ಸಹಾಯವಾಣಿ 1098. ಮಹಿಳಾ ಸಹಾಯವಾಣಿ 1091. ಪ್ರಿಯ ವಿದ್ಯಾರ್ಥಿಗಳೇ,
ಸಮಾಜ ವಿಜ್ಞಾನದಲ್ಲಿ ಬರುವ ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಭಾಗದಿಂದ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಪೂರ್ವಸಿದ್ಧ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಿಂದ 1 ಅಂಕದ MCQ ಕ್ವೆಶ್ಚನ್ಸನ್ನು ನಿಮಗಾಗಿ ಕ್ರೋಢೀಕರಣ ಮಾಡಿ ನೀಡಿದ್ದೇನೆ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ಪರೀಕ್ಷೆ ಯಶಸ್ಸನ್ನು ಹೊಂದಿ. ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.